ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಪಥಸಂಚಲನ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಸಂಘದ ನಾಯಕರು ಸಿಟ್ಟಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಚಿತ್ತಾಪುರದತ್ತ ಪೋಸ್ಟರ್ ಟ್ರೆಂಡ್ ಆಗ್ತಾ ಇದೆ. ಅತ್ತ ಕಾಂಗ್ರೆಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಒಬ್ಬಂಟಿಯಾದ್ರ ಅನ್ನೋ ಗುಮಾನಿ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗೆ ಮೊದಲ ಹಂತದ ಗೆಲುವು ಸಿಕ್ಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೈಠಕ್, ಪಥಸಂಚಲನಕ್ಕೆ ಅನುಮತಿ ಪಡೆಯೋದು ಇನ್ಮುಂದೆ ಕಡ್ಡಾಯವಾಗಿದ್ದು ಸಂಘಕ್ಕೆ ಸಂಕಷ್ಟ ತಂದೊಡ್ಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಂತೂ ಪರೇಡ್ ಪರ್ಮಿಷನ್ ಫೈಟ್ ತಾರಕಕ್ಕೇರಿದೆ. ರಾಜ್ಯದಲ್ಲಿ ತಾರಕಕ್ಕೇರಿದ ಪರೇಡ್ ಪರ್ಮಿಷನ್ ಫೈಟ್. ಸಂಘ ಸರ್ಕಾರ ನಡುವೆ ನೀ ಕೊಡೆ ನಾ ಬಿಡೆ ಸಮರ. ಇಷ್ಟು ದಿನ ಯಾರ ಅನುಮತಿ ಆದೇಶವನ್ನು ಪಡೆಯದೆ ನಿರಂತರವಾಗಿ ನಡೆಯುತ್ತಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇದೀಗ ಸರ್ಕಾರದ ಅಂಕುಶ ಬಿದ್ದಿದೆ. ರಸ್ತೆಗಳಲ್ಲಿ ಪಥಸಂಚಲನ ನಡೆಸಲು ಸ್ಥಳೀಯ ಆಡಳಿತದ ಅನುಮತಿ ಅವಶ್ಯಕವಾಗಿದ್ದು ಸಂಘದ ನಾಯಕರು ಸರ್ಕಾರಿ ಕಚೇರಿಗಳನ್ನ ಅಲಿಯುವಂತಾಗಿದೆ. ಕಲಬುರಗಿಗೆ ಸ್ವಾಗತ. ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನ್ ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ, ತಿರಸ್ಕಾರ ಮಾಡ್ತಾರ, ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್, ನೀವೇ ಹೇಳಿ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಿಯೇ ತೀರುತ್ತೇವೆಂದು ಆರ್ಎಸ್ಎಸ್ ಹಠಕ್ಕೆ ಬಿದ್ದಿದ್ದು, ಹೈಕೋರ್ಟ್ ಸೂಚನೆಯಂತೆ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಗಾಗಿ ಕಲಬುರಗಿ ಜಿಲ್ಲಾಧಿಕಾರಿಗೆ ಮತ್ತೆ ಇಮೇಲ್, ವಾಟ್ಸ್ಆಪ್ ಮೂಲಕ ಮನವಿ ಸಲ್ಲಿಸಲಾಗಿದೆ. ರಾಜ್ಯದಲ್ಲಿ ಪರೇಡ್ ಪರ್ಮಿಷನ್ ಫೈಟ್ ಜೋರಾಗಿದ್ದು, ಪ್ರಿಯಾಂಕಾ ಖರ್ಗೆ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಇವತ್ತು ಸಂಘವನ್ನ ಕ್ರಿಟಿಸೈಸ್ ಮಾಡುವಂತ ಮತ್ತು ಸಂಘವನ್ನ ಏನು ಎದುರು ಹಾಕೊಂಡಿದಾರಲ್ಲ, ಬಹುಶಃ ನನಗನ್ನಿಸುವ ಮಟ್ಟಿಗೆ ನೀವು ಸುಟ್ಟು ಭಸ್ಮ ಆಗ್ತೀರಿ. ಮತ್ತು ನಾನು ಹೇಳ್ತೀನಿ, ಇದು ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟರ ಮೇಲೂ ನೀವು ಬುದ್ಧಿ ಬರಲಿ ಅಂದ್ರೆ ಜನ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದಲ್ಲಿ ತೀರು ಹೋದ್ರು, ಅದರಲ್ಲಿ ನಾಶನೂ ಆಗೋದ್ರು. ಈಗ ಅದ್ರ ಕುಡಿ ಪ್ರಿಯಾಂಕಾ ಖರ್ಗೆ ನಾನೂ ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದರಲ್ಲಿ ಇನ್ನೇನೂ ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಅನ್ನೋದೆಲ್ಲ ಭ್ರಮೆ ಅಂದಿರೋ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೇಲೆ ಗೂಬೆ ಕೂರಿಸಿದ್ದಾರೆ. ಶಾಸಕ ಬೇಲೂರು ಬಿಜೆಪಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದ್ರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತಗೊಂತೀರಿ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂತಾರೆ. ಆದ್ರೆ ಏನು ನಿಮ್ಗೆ ಏನು ಹಾಗೆ ಆರ್ಎಸ್ಎಸ್ ಕೂಡ ಫ್ರೀ ಬಿಡಕ್ಕಿದೆ ಇದ ಛತ್ರನ, ಆ ತರ ಇರಬಾರದು. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿ ನೀಡದ್ದಕ್ಕೆ ಆರ್ಎಸ್ಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಎಲ್ಲರ ಗಮನ ಚಿತ್ತಾಪುರದತ್ತ ಅನ್ನೋ ಪೋಸ್ಟರ್ ಟ್ರೆಂಡಿಂಗ್ನಲ್ಲಿದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಿದ್ಧತೆ ನಡೆಸುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಪಥಸಂಚಲನ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಸಂಘದ ನಾಯಕರು ಸಿಟ್ಟಾಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಚಿತ್ತಾಪುರದತ್ತ ಪೋಸ್ಟರ್ ಟ್ರೆಂಡ್ ಆಗ್ತಾ ಇದೆ. ಅತ್ತ ಕಾಂಗ್ರೆಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಒಬ್ಬಂಟಿಯಾದ್ರ ಅನ್ನೋ ಗುಮಾನಿ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗೆ ಮೊದಲ ಹಂತದ ಗೆಲುವು ಸಿಕ್ಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೈಠಕ್, ಪಥಸಂಚಲನಕ್ಕೆ ಅನುಮತಿ ಪಡೆಯೋದು ಇನ್ಮುಂದೆ ಕಡ್ಡಾಯವಾಗಿದ್ದು ಸಂಘಕ್ಕೆ ಸಂಕಷ್ಟ ತಂದೊಡ್ಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಂತೂ ಪರೇಡ್ ಪರ್ಮಿಷನ್ ಫೈಟ್ ತಾರಕಕ್ಕೇರಿದೆ. ರಾಜ್ಯದಲ್ಲಿ ತಾರಕಕ್ಕೇರಿದ ಪರೇಡ್ ಪರ್ಮಿಷನ್ ಫೈಟ್.
ಸಂಘ ಸರ್ಕಾರ ನಡುವೆ ನೀ ಕೊಡೆ ನಾ ಬಿಡೆ ಸಮರ. ಇಷ್ಟು ದಿನ ಯಾರ ಅನುಮತಿ ಆದೇಶವನ್ನು ಪಡೆಯದೆ ನಿರಂತರವಾಗಿ ನಡೆಯುತ್ತಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇದೀಗ ಸರ್ಕಾರದ ಅಂಕುಶ ಬಿದ್ದಿದೆ. ರಸ್ತೆಗಳಲ್ಲಿ ಪಥಸಂಚಲನ ನಡೆಸಲು ಸ್ಥಳೀಯ ಆಡಳಿತದ ಅನುಮತಿ ಅವಶ್ಯಕವಾಗಿದ್ದು, ಸಂಘದ ನಾಯಕರು ಸರ್ಕಾರಿ ಕಚೇರಿಗಳನ್ನ ಅಲಿಯುವಂತಾಗಿದೆ. ಕಲಬುರಗಿಗೆ ಸ್ವಾಗತ. ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನ್ ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ ತಿರಸ್ಕಾರ ಮಾಡ್ತಾರ ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್, ನೀವೇ ಹೇಳಿ. ಸಚಿವ ಪ್ರಿಯಾಂಕರ್ಗೆ ಪ್ರತಿನಿಧಿಸುವ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಿಯೇ ತೀರುತ್ತೇವೆಂದು ಆರ್ಎಸ್ಎಸ್ ಹಠಕ್ಕೆ ಬಿದ್ದಿದ್ದು, ಹೈಕೋರ್ಟ್ ಸೂಚನೆಯಂತೆ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಗಾಗಿ ಕಲಬುರಗಿ ಜಿಲ್ಲಾಧಿಕಾರಿಗೆ ಮತ್ತೆ ಇಮೇಲ್, ವಾಟ್ಸ್ಆಪ್ ಮೂಲಕ ಮನವಿ ಸಲ್ಲಿಸಲಾಗಿದೆ. ರಾಜ್ಯದಲ್ಲಿ ಪರೇಡ್ ಪರ್ಮಿಷನ್ ಫೈಟ್ ಜೋರಾಗಿದ್ದು, ಪ್ರಿಯಾಂಕಾ ಖರ್ಗೆ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಇವತ್ತು ಸಂಘವನ್ನ ಕ್ರಿಟಿಸೈಸ್ ಮಾಡುವಂತ ಮತ್ತು ಸಂಘವನ್ನ ಏನು ಎದುರು ಹಾಕೊಂಡಿದ್ರಲ್ಲ, ಬಹುಶಃ ನನಗನ್ನಿಸುವ ಮಟ್ಟಿಗೆ ನೀವು ಸುಟ್ಟು ಭಸ್ಮ ಆಗ್ತೀರಿ. ಮತ್ತು ನಾನು ಹೇಳ್ತೀನಿ, ಇದು ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟರ ಮೇಲೂ ನೀವು ಬುದ್ಧಿ ಬರಲಿ ಅಂದ್ರೆ ಜನ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದಲ್ಲಿ ತೀರುವುದ್ರು, ಅದರಲ್ಲಿ ನಾಶನೂ ಆಗೋದ್ರು. ಈಗ ಅದ್ರ ಕುಡಿ ಪ್ರಿಯಾಂಕಾಗರಿಗೆ ನಾನೂ ಇದ್ದೀನಿ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದರಲ್ಲಿ ಇನ್ನೇನೂ ಇಲ್ಲ. ರಾಜ್ಯ ಜನದ ಮುಂದೆ ನಾನು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಅನ್ನೋದೆಲ್ಲ ಭ್ರಮೆ ಅಂದಿರೋ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೇಲೆ ಗೂಬೆ ಕೂರಿಸಿದ್ದಾರೆ. ಶಾಸಕ ಬೇಲೂರು ಬಿಜೆಪಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದ್ರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತಗೊಂತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂತಾರೆ. ಆದ್ರೆ ಏನು ನಿಮ್ಗೆ ಏನು ಹಾಗೆ ಆರ್ಎಸ್ಎಸ್ ಕೂಡ ಫ್ರೀ ಬಿಡಕ್ಕಿದೆ ಇದ ಛತ್ರನ, ಆ ತರ ಇರಬಾರದು. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿ ನೀಡದ್ದಕ್ಕೆ ಆರ್ಎಸ್ಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಎಲ್ಲರ ಗಮನ ಚಿತ್ತಾಪುರದತ್ತ ಅನ್ನೋ ಪೋಸ್ಟರ್ ಟ್ರೆಂಡಿಂಗ್ನಲ್ಲಿದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಿದ್ಧತೆ ನಡೆಸುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಪಥಸಂಚಲನ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಸಂಘದ ನಾಯಕರು ಸಿಟ್ಟಾಗಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಚಿತ್ತಾಪುರದತ್ತ ಪೋಸ್ಟರ್ ಟ್ರೆಂಡ್ ಆಗ್ತಾ ಇದೆ. ಅತ್ತ ಕಾಂಗ್ರೆಸ್ನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಒಬ್ಬಂಟಿಯಾದ್ರ ಅನ್ನೋ ಗುಮಾನಿ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಸಿದ್ದರಾಮಯ್ಯ ಸರ್ಕಾರದ ಯೋಜನೆಗೆ ಮೊದಲ ಹಂತದ ಗೆಲುವು ಸಿಕ್ಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೈಠಕ್, ಪಥಸಂಚಲನಕ್ಕೆ ಅನುಮತಿ ಪಡೆಯೋದು ಇನ್ಮುಂದೆ ಕಡ್ಡಾಯವಾಗಿದ್ದು, ಸಂಘಕ್ಕೆ ಸಂಕಷ್ಟ ತಂದೊಡ್ಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಂತೂ ಪರೇಡ್ ಪರ್ಮಿಷನ್ ಫೈಟ್ ತಾರಕಕ್ಕೇರಿದೆ. ರಾಜ್ಯದಲ್ಲಿ ತಾರಕಕ್ಕೇರಿದ ಪರೇಡ್ ಪರ್ಮಿಷನ್ ಫೈಟ್. ಸಂಘ ಸರ್ಕಾರ ನಡುವೆ ನೀ ಕೊಡೆ ನಾ ಬಿಡೆ ಸಮರ. ಇಷ್ಟು ದಿನ ಯಾರ ಅನುಮತಿ ಆದೇಶವನ್ನು ಪಡೆಯದೆ ನಿರಂತರವಾಗಿ ನಡೆಯುತ್ತಿದ್ದ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇದೀಗ ಸರ್ಕಾರದ ಅಂಕುಶ ಬಿದ್ದಿದೆ. ರಸ್ತೆಗಳಲ್ಲಿ ಪಥಸಂಚಲನ ನಡೆಸಲು ಸ್ಥಳೀಯ ಆಡಳಿತದ ಅನುಮತಿ ಅವಶ್ಯಕವಾಗಿದ್ದು, ಸಂಘದ ನಾಯಕರು ಸರ್ಕಾರಿ ಕಚೇರಿಗಳನ್ನ ಅಲಿಯುವಂತಾಗಿದೆ. ಕಲಬುರಗಿಗೆ ಸ್ವಾಗತ. ಇದೇನು ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ. ಕೋರ್ಟ್ ಏನ್ ಹೇಳಿದೆ, ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರ ತಿರಸ್ಕಾರ ಮಾಡ್ತಾರ ನೋಡೋಣ ಅಂತ ಹೇಳಿದ್ದಾರೆ. ನಾವು ಕೇಳೋದು ತಪ್ಪ ಸರ್, ನೀವೇ ಹೇಳಿ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಿಯೇ ತೀರುತ್ತೇವೆಂದು ಆರ್ಎಸ್ಎಸ್ ಹಠಕ್ಕೆ ಬಿದ್ದಿದ್ದು, ಹೈಕೋರ್ಟ್ ಸೂಚನೆಯಂತೆ ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿಗಾಗಿ ಕಲಬುರಗಿ ಜಿಲ್ಲಾಧಿಕಾರಿಗೆ ಮತ್ತೆ ಇಮೇಲ್, ವಾಟ್ಸ್ಆಪ್ ಮೂಲಕ ಮನವಿ ಸಲ್ಲಿಸಲಾಗಿದೆ.
ರಾಜ್ಯದಲ್ಲಿ ಪರೇಡ್ ಪರ್ಮಿಷನ್ ಫೈಟ್ ಜೋರಾಗಿದ್ದು, ಪ್ರಿಯಾಂಕಾ ಖರ್ಗೆ ವಿರುದ್ಧ ಸಂಸದ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಇವತ್ತು ಸಂಘವನ್ನ ಕ್ರಿಟಿಸೈಸ್ ಮಾಡುವಂತ ಮತ್ತು ಸಂಘವನ್ನ ಏನು ಎದುರು ಹಾಕೊಂಡಿದ್ರಲ್ಲ, ಬಹುಶಃ ನನಗನ್ನಿಸುವ ಮಟ್ಟಿಗೆ ನೀವು ಸುಟ್ಟು ಭಸ್ಮಾಗ್ತೀರಿ. ಮತ್ತು ನಾನು ಹೇಳ್ತೀನಿ, ಇದು ನಿಮ್ಮ ಅಂತ್ಯದ ಪ್ರಾರಂಭ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟರ ಮೇಲೂ ನೀವು ಬುದ್ಧಿ ಬರಲಿ ಅಂದ್ರೆ ಜನ ಬುದ್ಧಿ ಕಲಿಸುವಂತ ಕೆಲಸ ಮಾಡ್ತಾರೆ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ ಮಾಡಿ ಬಿಟ್ಟು ಸುಸ್ತಾಗಿ ಅವರೆಲ್ಲ ಅನೇಕರದಲ್ಲಿ ತೀರುವುದ್ರು, ಅದರಲ್ಲಿ ನಾಶನೂ ಆಗೋದ್ರು. ಈಗ ಅದ್ರ ಕುಡಿ ಪ್ರಿಯಾಂಕಾ ಖರ್ಗೆ ನಾನೂ ಇದ್ದೀನಿ ಅಂತ ತೋರ್ಸೋದಕ್ಕೋಸ್ಕರ ಮಾಡ್ತಿರೋಂಥ ಒಂದು ವಿಚಿತ್ರ ರಾಜಕಾರಣ ಬಿಟ್ಟರೆ ಇದರಲ್ಲಿ ಇನ್ನೇನೂ ಇಲ್ಲ. ರಾಜ್ಯ ಜನದ ಮುಂದೆ ನಾವು ದೊಡ್ಡ ಹೀರೋ ಅನ್ನೋಂಥ ಪ್ರಯತ್ನ ನಡೆಸಿ ಇವತ್ತು ಹೀರೋ ಎಲ್ಲ ವಿಲನ್ ಆಗಕ್ಕೆ ಹೊರಟಿದ್ದಾರೆ ಅವರು. ರಾಜ್ಯದಲ್ಲಿ ಆರ್ಎಸ್ಎಸ್ ಬ್ಯಾನ್ ಅನ್ನೋದೆಲ್ಲ ಭ್ರಮೆ ಅಂದಿರೋ ಸಿಎಂ ಸಿದ್ದರಾಮಯ್ಯ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮೇಲೆ ಗೂಬೆ ಕೂರಿಸಿದ್ದಾರೆ. ಶಾಸಕ ಬೇಲೂರು ಬಿಜೆಪಿ ನಾಯಕರ ವಿರುದ್ಧ ಮುಗಿಬಿದ್ದಿದ್ದಾರೆ. ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ, ನಾವೇನು ಎಲ್ಲೂ ಅವರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದ್ರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತಗೊಂತಾರೆ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೊಂತಾರೆ. ಆದ್ರೆ ಏನು ನಿಮ್ಗೆ ಏನು ಹಾಗೆ RSS ಕೂಡ ಫ್ರೀ ಬಿಡಕ್ಕಿದೆ ಇದ ಛತ್ರನ, ಆತರ ಇರಬಾರದು. ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ತಹಶೀಲ್ದಾರ್ ಅನುಮತಿ ನೀಡದ್ದಕ್ಕೆ ಆರ್ಎಸ್ಎಸ್ ಆಕ್ರೋಶ ವ್ಯಕ್ತಪಡಿಸಿದೆ. ಎಲ್ಲರ ಗಮನ ಚಿತ್ತಾಪುರದತ್ತ ಅನ್ನೋ ಪೋಸ್ಟರ್ ಟ್ರೆಂಡಿಂಗ್ನಲ್ಲಿದೆ. ಸರ್ಕಾರಕ್ಕೆ ಸೆಡ್ಡು ಹೊಡೆದು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಿದ್ಧತೆ ನಡೆಸುತ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.